ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿ ಟು ಕನ್ನಡ ವ್ಲಾಗ್ಸ್. ಇದು ನನ್ನ ಒಂದು ಶನಿವಾರದ ವ್ಲಾಗ್ ಆಗಿರುತ್ತೆ. ಸೊ ಇವತ್ತಿನ ನನ್ನ ಮಾರ್ನಿಂಗನ್ನು ನಾನು ಈ ಒಂದು ಕ್ಯಾರೆಟ್ ಜ್ಯೂಸ್ ಮಾಡೋದ್ರ ಮೂಲಕ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಅಂತ ಹೇಳ್ಬಿಟ್ಟು ಆ ಕ್ಯಾರೆಟ್ ಜ್ಯೂಸನ್ನು ಮಾಡ್ಕೊತಿದ್ದೆ. ಎವ್ರಿ ಡೇ ಡಿಟಾಕ್ಸ್ ವಾಟರ್ನೂ ಸಹ ಮಾಡ್ಕೊಂಡು ಕುಡಿತಾ ಇದ್ದೆ, ಬಟ್ ಇವತ್ತು ಸ್ವಲ್ಪ ಚೇಂಜ್ ಆಗಿರಲಿ ಅಂತ ಹೇಳಿ ಕ್ಯಾರೆಟ್ ಜ್ಯೂಸನ್ನು ಪ್ರಿಫರ್ ಮಾಡಿದ್ದೀನಿ. ಸೊ ಕ್ಯಾರೆಟ್ ಜ್ಯೂಸ್ ಕುಡಿಯೋದು ಕೂಡ ತುಂಬಾ ಒಳ್ಳೆಯದು ಅಲ್ಲಿಂದ ಮಾರ್ನಿಂಗ್. ಸೊ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ. ಸೊ ವೀಕ್ಲಿ ಆರ್ 15 ಡೇಸ್ಗೆ ಒಂದ್ಸಾರಿನಾದರೂ ಕ್ಯಾರೆಟ್ ಜ್ಯೂಸ್ ಅಂದರೆ ಅವ್ರಿಗೆ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾನು ಕ್ಯಾರೆಟ್ ಜ್ಯೂಸನ್ನು ಸಹ ಮಾಡಿದ್ದೆ. ಹಾಗೆ ನನ್ನ ಹಸ್ಬೆಂಡ್ ಇವತ್ತು ಬೆಳಗ್ಗೆ ನಾನು ಏನಾದರೂ ಒಂದು ಟಿಫನ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ವೆಜಿಟೇಬಲ್ಸ್ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ವೆಜಿಟೇಬಲ್ ಪಲಾವ್ ಥರ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ನನ್ನ ಹಸ್ಬೆಂಡ್ ಅವರೇನೋ ಕ್ಯಾಪ್ಸಿಕಮ್ ಎಗ್ ಫ್ರೈಡ್ ರೈಸ್ ಮಾಡ್ತೀನಿ ನಾನು ಅಂತ ಹೇಳಿದ್ರು. ಅದು ಅಲ್ಲದೆ ಇವತ್ತು ಅವ್ರಿಗೆ ರಜೆ ಇರೋದ್ರಿಂದ ಮನೆಯಲ್ಲೇ ಇದ್ರಲ್ವಾ, ಸೊ ನಾನು ಇವತ್ತು ಬೆಳಗಿನ ಟಿಫನ್ನ ಪ್ರಿಫೇರ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಕಟ್ ಮಾಡಿರೋ ತರಕಾರಿನೇ ಅವ್ರಿಗೆ ಹೆಂಗೆ ಬೇಕೋ ಆ ರೀತಿ ಆ ಸೈಜ್ಗೆ ಕಟ್ ಮಾಡ್ಕೊತಾ ಇದ್ದಾರೆ. ಕ್ಯಾಪ್ಸಿಕಮ್ ರೈಸ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇವರು ಕೂಡ ತುಂಬ ಚೆನ್ನಾಗಿ ಅಡುಗೆನ ಮಾಡ್ತಾರೆ, ಯಾಕಂದರೆ ಮೊದಲು ಬ್ಯಾಚುಲರ್ ಇದ್ದಾಗ ಎಲ್ಲ ಪಾಪ ಅವ್ರು ಮಾಡ್ಕೊತಾ ಇದ್ರು. ಸೊ ಹಾಗಾಗಿ ಇವಾಗ ನನಗೆ ಯಾವಾಗಾದರೂ ರಜೆ ಇದ್ದಾಗ ಆಗಾಗ ನನಗೆ ಅವರು ಸ್ವಲ್ಪ ಈ ರೀತಿ ಹೆಲ್ಪ್ ಮಾಡ್ತಾರೆ. ಸೊ ನೋಡ್ತಾ ಇದ್ದೀರಾ, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಆನಿಯನ್ ಮತ್ತು ಎಗ್ ತಗೊಂಡಿದ್ದಾರೆ. ಹೌದಾ? ಯಾಕೆ ಗ್ಯಾಸ್ ಹಚ್ಚದೆ ಮಾಡೋಕ್ಕಾಗಲ್ಲ? ಓಕೆ. ದೆನ್ ಬಿಸಿ ಆದಮೇಲೆ ಜೀರಿಗೆ 1 ಸ್ಪೂನ್ ಅಷ್ಟೆ. ಕರ್ಬೇವಿನ ಸೊಪ್ಪು ಲಾಸ್ಟಿಗೆ ಹಾಕ್ತೀರಾ? ಕರ್ಬೇವು ಲಾಸ್ಟಿಗೆ ಫಸ್ಟ್ ಸುಟ್ಟೋಗುತ್ತಲ್ಲ. ಫಸ್ಟ್ ಮೆಣಸಿನ್ಕಾಯಿ, ಈರುಳ್ಳಿ, ಆಮೇಲೆ ಆನಿಯನ್. ಶಿಮ್ಲಾ ಮಿರ್ಚಿಗೆ ಜಾಸ್ತಿ ಬೇಯಿಸುತ್ತೆ ತೊಗೊಳ್ಳೋದು. ಸೊ ಇಷ್ಟು ಕೆಂಪಾದರೆ ಸಾಕು. ಈಗ ಶಿಮ್ಲಾ ಮಿರ್ಚಿ, ಮೂರು ಶಿಮ್ಲಾ ಮಿರ್ಚಿ ತೊಗೊಳ್ಳೋದು. ಜಾಸ್ತಿ ಮೀಡಿಯಮ್ ಇದ್ರಲ್ಲಿ ಮಾಡಬೇಕು, ತುಂಬ ಜಾಸ್ತಿನೂ ಮಾಡಬೇಕು. ಶಿಮ್ಲಾ ಮಿರ್ಚಿ ಓಕೆ. ದೆನ್ ಜ್ಯೂಸ್ ಚೆನ್ನಾಗಿದೆ. ಮಿಡ್ಲಲ್ಲಿ ಜ್ಯೂಸ್ ಕುಡ್ಕೋಬೇಕು, ಯಾಕಂದರೆ ಅದು ಸ್ವಲ್ಪ ನ್ಯೂಟ್ರಿಷನ್ ಸಿಗುತ್ತೆ. ಕ್ಯಾಪ್ಸಿಕಮ್ ಎಗ್ ರೈಸ್ ಮಾಡಬೇಕು. ಗಾರ್ಲಿಕ್ ಪೇಸ್ಟ್ ನಾನಿದು ಹೋಮ್ ಮೇಡ್ ಮಾಡಿದ್ದೆ, ಅದು ಹಾಕ್ತಿದ್ದೀನಿ. ಸುಳ್ಳು, ಹೋಮ್ ಮೇಡ್ ಅಲ್ಲ ಅದು. ಹೋಮ್ ಮೇಡ್ ಅಲ್ಲ ಅದು. ಅದೆಲ್ಲ ದೋಸ್ಬೇಡ, ಅಡುಗೆ ಹಾಕಿದ್ರೆ ನೀನು ಕಷ್ಟಪಟ್ಟು ಹೋಮ್ ಮೇಡ. ಎಲ್ಲ ಸುಳ್ಳು, ಎಲ್ಲ ಅಂಗಡಿಯಿಂದ ತಂದಿರೋದು. ಇಲ್ಲ ಸುಳ್ಳು. ನಾನು ಮಾತು ಕೇಳಬೇಡಿ. ಇಲ್ಲ, ಇದು ತಂದಿರೋದು ಅಂಗಡಿಯಿಂದ. ಪ್ಯಾಕೆಟ್ ಬೇಕಾದ್ರೆ ಸಾಕ್ಷಿಗೆ ತೋರಿಸ್ಬಿಡ್ತೀನಿ. ನಮ್ಮ ಯಜಮಾನ್ರು ಹೋಮ್ ಮೇಡ್ ಅಂತ ಸುಮ್ಮನೆ ಹೇಳ್ತಿದ್ದಾರೆ. ಓ ಓ ಓ ಒಂದು ½ ಸ್ಪೂನ್ ಅಷ್ಟು ಅರಿಶಿನ, ಏನು ಕೊರಿಯಂಡರ್ ಪೌಡರ್. ಇದು ನಮ್ಮ ಹೋಮ್ ಮೇಡು ಮಾಡಿದ್ದು ನಾನೇ. ಎಲ್ಲ ನೀನೇ ಮಾಡಿದ್ಯಾ ಬಿಡು. ಒಂದು ಸ್ಪೂನ್ ಅಷ್ಟು. ಓಕೆ. ಮತ್ತೆ ಥಿಂಗ್ಸ್ ಎಲ್ಲ ರಿಟರ್ನ್ ಆಗಿ ಇಡಬೇಕು, ಯಾಕಂದರೆ ನನ್ನ ಹೆಂಡತಿ ಮತ್ತೆ ಬೈತಾರೆ, ಹೊಡಿತಾರೆ. ಟೊಮೆಟೊ ಜೊತೆ 1 ಸ್ಪೂನ್ ಅಷ್ಟು
ಏನು ಮೊಟ್ಟೆ ಇಲ್ಲ, ಸ್ವಲ್ಪ ಇದಾವೆ. ಅದೇ ಸ್ವಲ್ಪ ಬೇಯಿಸಿ ಇಟ್ಕೊಬೇಕು, ಆವಾಗ ಬೇಯಿಸ್ತಾರೆ. ಬೇಯಿಸ್ಕೊಂಡ್ರೆ ಚೆನ್ನಾಗಿ ಇದು ಸ್ವಲ್ಪ ಕೊನೆಗೂ ನನ್ನ ಹಸ್ಬೆಂಡು ಎಗ್ ಫ್ರೈಡ್ ರೈಸನ್ನು ಮಾಡಿದರು. ಚೆನ್ನಾಗಿತ್ತು ಎಗ್ ಫ್ರೈಡ್ ರೈಸು, ತುಂಬಾ ಚೆನ್ನಾಗಿತ್ತು. ಸೊ ಇಬ್ಬರು ಕೂತ್ಕೊಂಡು ಒಟ್ಟಿಗೆ ಟಿಫನ್ನು ಕೂಡ ಮಾಡಿದ್ವಿ. ಅದರ ಜೊತೆಗೆ ನಮ್ಮ ಫೇವ್ರೆಟ್ ಬೆಲ್ಲದ ಟೀನೂ ಕೂಡ ಮಾಡ್ಕೊಂಡು ಕೊಡೋದ್ವಿ. ಎಗ್ ರೈಸ್ ಚೆನ್ನಾಗಿಲ್ಲ ಎಂದು ನೀನು ಅಳಬೇಡ. ಹಾಗೆ ಗಿಡಗಳಿಗೂ ಸಹ ನೀರನ್ನು ಹಾಕ್ಕೋತಾ ಇದ್ರು. ಹಾಗೆ ನನಗೂ ಕೂಡ ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿದ್ದರಿಂದ ನಾನು ಕೂಡ ಎಲ್ಲ ಬಟ್ಟೆಗಳನ್ನು ಸಹ ವಾಶ್ ಮಾಡಿ ಹಾಕಿದ್ದೆ. ಈ ಎಲ್ಲ ಕೆಲಸಗಳನ್ನು ಬೇಗ ಮುಗಿಸ್ಕೊಂಡ್ರೆ ಆಮೇಲೆ ಮಧ್ಯಾಹ್ನದ ಅಡುಗೆಗೆ ನಾವು ಪ್ರಿಪೇರ್ ಮಾಡ್ಕೋಬೋದಲ್ವಾ. ಸೊ ಇವತ್ತಿನ ಒಂದು ಮಧ್ಯಾಹ್ನದ ಅಡುಗೆಗೆ ನಾನು ಬೇಳೆ ದಾಲನ್ನು ಮಾಡ್ತಾಯಿದ್ದೀನಿ. ನೋಡಿ, 1 ಕಪ್ಪಷ್ಟು ತೊಗರಿಬೇಳೆ ತೊಗೋತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ಹೆಸರುಬೇಳೆ, ಹಾಗೆ 1 ಬೆಳ್ಳುಳ್ಳಿಯನ್ನು ಸಹ ಹಾಕ್ಕೊತಾ ಇದ್ದೀನಿ. ಮತ್ತು 1-2 ಹಸಿಮೆಣಸಿನ್ಕಾಯಿ, ಮತ್ತು 1-2 ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಟೊಮ್ಯಾಟೊವನ್ನು ಸಹ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಬೇಕು. ಜೀರಿಗೆ ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಳ್ಳೋದೇನು ಬೇಡ. ಸೊ ಹಾಗೆ 1 ಟೀ ಸ್ಪೂನಷ್ಟು ಅರಿಶಿಣದ ಪೌಡರ್ನ ಸಹ ಹಾಕ್ಕೊತಾ ಇದ್ದೀನಿ. ಅದರ ಜೊತೆ 1-2 ಲೋಟದಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕಲ್ವ, ಅದಕ್ಕೋಸ್ಕರ ಅಂತ ಹೇಳಿ. ಹಾಗೆ 1 ಸ್ಪೂನಷ್ಟು ಉಪ್ಪು. ಸೊ ಇಷ್ಟನ್ನು ಹಾಕ್ಕೊಂಡು ನೋಡಿ, ಈ ರೀತಿ ಮೆತ್ತಗೆ ಬೇಯಿಸ್ಕೊಬೇಕು. ಸೊ ಅದು ಬೆಂದಾದ್ಮೇಲೆ ತೆಗೆದು ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೊಬೇಕು. ಸೊ ಒಗ್ಗರಣೆಗೆ ನಾನು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಅದಕ್ಕೆ ಏನು ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ವ ಬೇಳೆ ದಾಲ್, ಅದನ್ನು ಅದಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಸ್ವಲ್ಪ ಹೊತ್ತು ಈ ರೀತಿ ಕಾಯಾಡಿದ್ರೆ ಸೊ ನಮಗೆ ಬೇಳೆ ದಾಲ್ ರೆಡಿ ಆಗಿಬಿಡುತ್ತೆ. ಸೊ ಬೇಳೆ ದಾಲ್ ಕೂಡ ತುಂಬ ಫೇವ್ರೇಟ್ ನನ್ನ ಹಸ್ಬೆಂಡ್ಗೆ. ಸೊ ಎಲ್ಲೋ ಬೇಳೆ ದಾಲ್ ಅಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಹಾಗೆ ಇವತ್ತು ನಾನು ನಮ್ಮ ಮಲೆನಾಡು ಸೈಡಲ್ಲಿ ಯಾವ ರೀತಿ ಹಪ್ಪಳನ ಮಾಡ್ತಾರೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅಕ್ಕಿ ಹಪ್ಪಳನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ. ಸೊ ಇದಕ್ಕೋಸ್ಕರ ಅಂತ ಹೇಳಿ ನಾನು 1 kgಯಷ್ಟು ಅಕ್ಕಿನ ಒಂದು 3 ದಿವಸದ ಹಿಂದೆಯೇ ನೆನೆಸಿಟ್ಟಿದ್ದೆ. ಬಟ್ ನಮ್ಮ ತಾಯಿ ಮನೆಯಲ್ಲೆಲ್ಲ ತುಂಬ ಜಾಸ್ತಿ ಮಾಡ್ತಾರೆ, ಒಂದು 10-15 kgಯಷ್ಟು ಅಥವಾ ಒಂದು 20 kgಯಷ್ಟು ಒಂದೇ ಟೈಮ್ ಮಾಡಿಬಿಡ್ತಾರೆ. ಸೊ ಬಟ್ ನನಗೆ ಇವಾಗ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೋಡಿ, 1 kgಯಷ್ಟು ಅಕ್ಕಿನ ನಾನು ಒಂದು 3 ದಿನದ ಹಿಂದೆಯೇ ನೆನೆಸಿಟ್ಕೊಂಡಿದ್ದೆ. ಆಮೇಲೆ ಅದನ್ನು ಚಿಕ್ಕದಾಗಿ ಅಂದರೆ ತುಂಬ ಸಣ್ಣದಾಗಿ ಅದನ್ನು ರುಬ್ಕೊಂಡಿದ್ದೆ. ಸೊ ಆ ರುಬ್ಬಿರೋದಕ್ಕೆ 1 ಹಿಡಿಯಷ್ಟು ಅನ್ನನೂ ಕೂಡ ಹಾಕ್ಕೊಂಡು ರುಬ್ಕೊಂಡಿದ್ದೆ. ಅದರ ಜೊತೆ ನಾವು ಸ್ವಲ್ಪ ಮಸಾಲನೂ ಕೂಡ ರುಬ್ಬಿ ಹಾಕಬೇಕಾಗತ್ತೆ. ಸೊ ಮಸಾಲ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತಂದರೆ, ಒಂದು ಬೆಳ್ಳುಳ್ಳಿ 2-3 ತೊಗೋಬೇಕು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು 1 ಸ್ಪೂನಷ್ಟು ಜೀರಿಗೆ, ಮತ್ತು 2 ಸ್ಪೂನಷ್ಟು ಖಾರದ ಪುಡಿ, ಮತ್ತು 1 ಸ್ಪೂನಷ್ಟು ಕೊತ್ತಂಬರಿ ಪುಡಿ. ಸೊ ಇಷ್ಟನ್ನು ಕೂಡ ನಾವು ಮಿಕ್ಸರಲ್ಲಿ ರುಬ್ಕೊಂಡು ಪೇಸ್ಟ್ ಟೈಪ್ ಮಾಡಿಕೊಂಡು ಅದನ್ನು ಈ ಒಂದು ರುಬ್ಬಿರುವಂತಹ ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಬೇಕು. ಸೊ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನಮ್ಗೆ ಎಷ್ಟು ಬೇಕಲ್ವ ರುಚಿಗೆ ಅಷ್ಟು ಉಪ್ಪನ್ನು ಹಾಕ್ಕೊಂಡು 2 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಬೇಕಾಗತ್ತೆ. ಅದರ ಜೊತೆ 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಸಹ ನಾವು ಹಾಕ್ಕೊಬೋದು. ಸೊ ಹಾಕ್ಕೊಂಡು ನಾವು ನೈಟ್ ಇದನ್ನೆಲ್ಲ ಮಾಡಿ ಇಟ್ಕೊಂಡು ತಿರುಗಿ ಬೆಳಗ್ಗೆ ನಾವು ಹಪ್ಪಳನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ನೋಡಿ, ನಾನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಈ ತಟ್ಟೆ ಇಡ್ಲಿನ ಯಾವ ರೀತಿ ಬೇಯಿಸ್ಕೊತೀವಲ್ವಾ ಅದೇ ರೀತಿ ಇದನ್ನು ಕೂಡ ಬೇಯಿಸ್ಕೊಬೋದು. ಇದನ್ನು ಹಪ್ಪಳದ ಸ್ಟ್ಯಾಂಡಲ್ಲೂ ಕೂಡ ಅದು ತುಂಬ ಬೇಗ ಬೇಯಿಸ್ಕೊಬೋದು. ಅಂದರೆ ಒಂದೇ ಟೈಮಲ್ಲಿ 5-6 ಆಗಿಬಿಡುತ್ತೆ. ಬಟ್ ನನ್ನ ಹತ್ರ ಇಲ್ಲದೆ ಇರೋದ್ರಿಂದ ನಾನು 1 by 1 ಅಂತ ಹೇಳಿ ಈ ಒಂದು ತಟ್ಟೆ ಇಡ್ಲಿನ ಯಾವ ರೀತಿ ಮಾಡ್ತಾರಲ್ವ ಆ ರೀತಿ ಇದನ್ನು ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ಪಾತ್ರೆ ಕೆಳಗೆ ನೀರನ್ನು ಹಾಕಿಬಿಟ್ಟು ಅದಕ್ಕೆ ಬಟ್ಟೆಯನ್ನು ಕಟ್ಟಿಬಿಟ್ಟು ಅದರ ಮೇಲೆ ಇದನ್ನು ಬೇಯಿಸ್ಕೊಂಡಿದ್ದೀನಿ. 2 ಮುಖನೂ ಕೂಡ ನೀಟಾಗಿ ಬೇಯಿಸ್ಕೊಂಡು ತೆಕ್ಕೊಂಡು ಈ ರೀತಿ ನಾವು ಬಿಸಿಲಿಗೆ ಒಣ ಹಾಕಿದ್ರೆ ನಮಗೆ ಹಪ್ಪಳ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಹಪ್ಪಳ.
ಒನ್ ಟೈಮ್ ನೀವು ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಒಣಗಿದ ಮೇಲೆ ನಾವು ಇದನ್ನು ಸುಟ್ಕೊಂಡು ತಿನ್ಬೋದು, ಮತ್ತು ಹಾಗೆ ಎಣ್ಣೆಯಲ್ಲೂ ಸಹ ನಾವು ಫ್ರೈ ಮಾಡ್ಕೊಂಡು ತಿನ್ಬೋದು. ಸೊ ನೀವು ಒಂದು ಸಾರಿ ನಿಮಗೆ ಟೈಮ್ ಇದ್ದರೆ ಇದನ್ನು ಟ್ರೈ ಮಾಡ್ಬೋದು. ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಬಟ್ ನಿಮಗೆ ಬೇಕು ಅಂದರೆ ಕ್ವಾಂಟಿಟಿನೂ ಕೂಡ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿನೂ ಕೂಡ ಹಾಕ್ಕೊಬೋದು. ನಾನು ಹೇಳಿದ್ದೀನಲ್ವ, ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ನೂ ಕೂಡ ನೀವು ಅದಕ್ಕೆ ತಕ್ಕನಾಗಿ ನೀವು ಹಾಕ್ಕೊಂಡು ಮಾಡಿಕೊಂಡ್ರೆ ನೋಡಿ ಈ ರೀತಿ ಹಪ್ಪಳ ರೆಡಿ ಆಗುತ್ತೆ. ಸೊ ನನಗಂತೂ ತುಂಬ ಫೇವ್ರೆಟ್ ಹಪ್ಪಳ ಇದು. ನಮ್ಮ ಮನೇಲಿ ಯಾವಾಗಲೂ ಮಾಡ್ತಾಯಿದ್ರು, ಬಟ್ ನನಗೆ ತಿನ್ನಬೇಕು ಅನಿಸಿತು ಅಂತ ಹೇಳಿ ಮಾಡ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ಹೇಳಿ ಅದನ್ನು ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಸುಟ್ಕೊಂಡಿದ್ದೀನಿ. ಅದ್ರ ಜೊತೆ ಟೀನು ಕೂಡ ಇಟ್ಕೊಂಡು ಸೊ ಸಂಜೆ ಸ್ನ್ಯಾಕ್ಸ್ ಆಗಿ ನಾವು ಯೂಸ್ ಮಾಡ್ಕೊಂಡ್ವಿ. ಸೊ ನೈಟ್ ಊಟಕ್ಕೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಮೊಟ್ಟೆ ಸಾಂಬಾರನ್ನು ಮಾಡ್ಕೊತಾ ಇದ್ದೀನಿ. ಸೊ ಮೊಟ್ಟೆ ಸಾಂಬಾರು ಕೂಡ ಮಾಡೋದನ್ನು ನಾನು ಫುಲ್ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ನಂಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ. ಸೊ ಲಾಸ್ಟಿಗೆ ಆಗ್ತಾ ಇರೋದನ್ನೇ ತೋರಿಸ್ತಾ ಇದ್ದೀನಿ. ಸೊ ಮೊಟ್ಟೆ ಸಾಂಬಾರನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಇದ್ರ ಕಾಂಬಿನೇಷನ್ ಆಗಿ ನಾನು ರಾಗಿ ಮುದ್ದೆ ಹಾಗೆ ನನಗೋಸ್ಕರ ಅಂತ ಮಾಡ್ಕೊಂಡಿದ್ದೆ, ಮತ್ತು ನನ್ನ ಹಸ್ಬೆಂಡ್ಗೋಸ್ಕರ ಅಂತ ಚಪಾತಿನೂ ಕೂಡ ಮಾಡ್ಕೊಂಡಿದ್ದೆ. ಸೊ ಎಲ್ಲ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ಸೊ ಇವಾಗ ನಾವು ಊಟ ಮಾಡೋದಷ್ಟೇ ಬಾಕಿ ಇರೋದು. ಸೊ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.